ಜನಪರ ನ್ಯಾಯಪರ. ದಿನಾಂಕ 18/11/2024 ಮಾನವ ಹಕ್ಕು ಪ್ರಚಾರ ಸಮಿತಿ ಕಚೇರಿಯಲ್ಲಿ ಕನಕದಾಸರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಕನಕ ಜಯಂತಿ ಉತ್ಸವಕ್ಕೆ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಹಾಗೂ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀಕಾಂತ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಎಲ್ಲ ತಾಲೂಕು ಅಧ್ಯಕ್ಷರುಗಳು ಸಹ ಈ ಕನಕ ಜಯಂತಿಯ ಉತ್ಸವಕ್ಕೆ ಆಗಮಿಸಿದ್ದರು. ಅದು ಭಾರತ ದೇಶ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಬೋದು. ಯಾಕಂದರೆ ನಮ್ಮ ಇದರಲ್ಲಿ ಒಂದು ದೇವರ ಕಲ್ಪನೆ ಒಬ್ಬ ಶಿಲ್ಪಿ ಒಂದು ಕಲ್ಪನೆ ಮಾಡಿರೋದು ಗಣೇಶ, ಇದು ಈಶ್ವರ, ಇದು ಮಾಡ್ತಾರೆ. ಆ ವಿಗ್ರಹಗಳನ್ನ ಪೂಜೆ ಮಾಡುವಾಗ ಇದು ದಾಸರ ತತ್ವ ಪದಗಳನ್ನು ಬೋಧಿಸಿದಂಥ ನಮ್ಮ ಮೊದಲನೆಯಾಗಿ ಕನಕದಾಸರು, ಪುರಂದರದಾಸರು, ಇವರು ದಾಸ ಕೀರ್ತನೆಗಳಿಗೆ ಚಾಲನೆ ಕೊಟ್ಟರು. ಅಂದರೆ ಮನುಷ್ಯ ವಿಗ್ರಹದ ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವನು ತಲೆಯಲ್ಲಿ ನನಗೆ ಭಕ್ತಿ ಬರಬೇಕು ಅಂದಾಗ ಮಾಡ್ದ. ಆಗ ನೋಡಿ ನಮ್ಮ ಹ್ಯೂಮನ್ ರೈಟ್ಸ್ಗೆ ಕಲೆಕ್ಷನ್ ಆಗಿದೆ ಅಂದರೆ ನೀವೆಲ್ಲ ಕುಲ ಅಂತ ಹೇಳ್ತಿದ್ದೆ, ಕುಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ ಅಂತ ಅವತ್ತು ಹೇಳಿದ್ದಾರೆ. ಅಂದರೆ ನಾವು ಜಾತಿಗೋಸ್ಕರ ಹೊಡೆದಾಡ್ತೀವಿ, ನಾನು ಆ ಜಾತಿ ಈ ಜಾತಿ ಮೇಲ್ಜಾತಿ ಕೀಳ್ ಜಾತಿ ಅಂತ ಮಾಡ್ತೀವಿ. ಇವತ್ತು ನಾವು 21ನೇ ಶತಮಾನದಲ್ಲಿ ಕೂಡ ಇವತ್ತು ನಾವೇನು ಮಾಡ್ತೀವಿ, ನಾವು ಆ ಜಾತಿಯವರು, ಇವರು ಈ ಜಾತಿಯವರು ಅಂತ ಮೇಲೆ ಜಾತಿ ಅಂತ ವಿಂಗಡಿಸ್ಕೊಳ್ತಾರೆ. ಎಂದು ಎಲ್ಲ ಮನುಷ್ಯನ ದೇಹದಲ್ಲಿ ಹರಿಯೋದೆ ಕೆಂಪು ರಕ್ತ, ಎಂದು ನಾವು ಅದನ್ನು ಪಾಲನೆ ಮಾಡ್ಕೊಂಡು ನಾವೆಲ್ಲ ಒಂದೇ ಅಂತ ಹೇಳ್ತೀವೋ ಅವತ್ತು ನಮ್ಮ ದೇಶ ಏನಾಗುತ್ತೆ ಮೊದಲನೇ ಹೆಜ್ಜೆಯಾಗಿ ಮುಂದುವರಿಯುತ್ತೆ. ಅಧ್ಯಕ್ಷರ ಕಚೇರಿನಲ್ಲಿ ಸರಳವಾಗಿ ಆದರೂ ಸುಂದರವಾಗಿ ನೀವೆಲ್ಲ ಬಂದಿದ್ದೀರ. ಕನಕದಾಸ ಒಂದು ಶ್ರೇಷ್ಠ ಜಯಂತಿನ ಆಚರಣೆ ಮಾಡಿದ್ರ. ನಿಮಗೆಲ್ಲ ಕನಕದಾಸರು ಒಳ್ಳೆ ಬುದ್ಧಿಯಲ್ಲಿ ಕೊಡಲಿ, ಒಳ್ಳೆ ಬುದ್ಧಿಯಲ್ಲಿ ಕೊಡಲಿ, ಸಮಾಜ ಸೇವೆಯಲ್ಲಿ ನಿಮ್ಮ ಬುಡುಪು ಏನಾದರೂ ಇರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ನಿಮಗೆಲ್ಲರೂ ವಂದನೆಗಳಿಸಿ ನಾನು ಮಾಡ್ತೀನಿ. ಯುವ ಪೀಳಿಗೆಗೆ ದೇಶಭಕ್ತಿ, ಕನಕದಾಸರು ಯಾರು, ಗಾಂಧಿ ಯಾರು, ಇವ್ರು ನಮ್ಗೆ ಏನಕ್ಕೆ ಹೋರಾಡಿದ್ದಾರೆ ಅನ್ನೋದೇ ಮರ್ತು ಕೂತಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್, ಇವಾಗ ಒಂದೇನಿಗೆ ಸರ್ಕಾರ ಪ್ರತಿಯೊಂದು ತಾಲೂಕು ಜಿಲ್ಲೆಯ ಮಟ್ಟದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಂತ ಒಂದಿದೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಒಂದು ಕಾನೂನು ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ರಜೆಗಳಿವೆ ನೋಡಿ, ರಜೆ ಘೋಷಣೆ ಮಾಡಬಾರ್ದು. ಈ ರಜೆ ಘೋಷಣೆ ಮಾಡೋದ್ರಿಂದಲೇ ಅರ್ಧ ಪ್ರಾಬ್ಲಮ್ ಶುರು ಆಗುತ್ತೆ. ಇವಾಗ ಕೆಲ ಖಾಸಗಿ ಶಾಲೆಗಳ ರಜಾ, ಕನಕದಾಸ ಗೊತ್ತಿಲ್ಲ, ವಯಸ್ ಕನಕದಾಸ ಅಂತ ಕೇಳ್ತಾರೆ ಕಾನ್ವೆಂಟ್ ಹುಡುಗರು. ಯಾಕಂದರೆ ಅವ್ರಿಗೆ ಗೊತ್ತೇ ಇಲ್ಲ ಸರ್. ಹಿಂದೂ ಸಂಸ್ಕೃತಿನೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಗೊತ್ತೇ ಹೊರತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಗೊತ್ತಿಲ್ಲ. ಆದ್ದರಿಂದ ಏನು ಗೊತ್ತಾ, ಇಂತಹ ಮಹನೀಯರ ಪೂಜೆ ಮಾಡಬೇಕಂದ್ರೆ ನಾವು ಅವತ್ತು ವಿಶೇಷವಾಗಿ ಒಂದು ಹಬ್ಬದ ವಾತಾವರಣ ಶಾಲೆಯಲ್ಲಿ ನಿರ್ಮಿಸಿ ಅವ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಯಾವ್ಯಾವ ಜಯಂತಿ ಆಗಿರಲಿ, ಗಾಂಧಿ ಜಯಂತಿ ಆಗಲಿ, ಯಾವುದೇ ಕಾರಣಕ್ಕೂ ಸ್ಕೂಲಿಗೆ ರಜೆಗಳು ಕೊಡಬಾರ್ದು. ಸರ್ಕಾರಿ ಕಾಲೇಜ್ ಇದು ಆಫೀಸ್ಗಳು ರಜೆಗಳು ಕೊಡಬಾರ್ದು. ಅದು ಮಾಡಬೇಕಲ್ಲಿ. ಇವಾಗ ಮಾಡ್ತಾರೆ. ಈಗೇನು ಗೊತ್ತಾ, ಒಂದು ಕಡೆ ಮಾಡುತ್ತೆ, ಒಂದು ಕಡೆ ಮಾಡ್ತಾರೆ. ಎಷ್ಟು ಜನ ಹೋಗ್ತಾರೆ ಅಲ್ಲಿಗೆ? ಅದರಲ್ಲಿ ರಾಜಕೀಯ ಭಾಷಣಗಳು ಬೇರೆ. ಇವ್ರು ಪೂಜೆ ಮಾಡೋದು ರಾಜಕೀಯ ಭಾಷೆಗ, ಅದು ಜಾತಿ, ಒಂದು ಸಮುದಾಯದವರೇ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ತಪ್ಪದು. ಇವರೆಲ್ಲ ಏನು ಗೊತ್ತಾ, ಅವರು ಎಲ್ಲ ದೇಶದ ಆಸ್ತಿಗಳಿದ್ದಂಗೆ. ಕನಕದಾಸರೇ ಆಗಿರ್ಬೋದು, ಮತ್ತೊಬ್ಬ ದಾರ್ಶನಿಕರು ಎಲ್ಲರೂ. ಅದರಿಂದ ಏನು ಗೊತ್ತಾ, ಎಲ್ಲರೂ ಏನು ಮಾಡಬೇಕು, ಈ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಏನು ದಾರ್ಶನಿಕ ಜಯಂತಿಗಳು ಬರ್ತವೆ ಅವತ್ತು ವಿಶೇಷವಾಗಿ ಪೂಜೆ ಇದು ಮಾಡಿ ಮಕ್ಕಳಿಗೆ ಅರಿವು ಮೂಡಿಸೋ ಕೆಲಸ, ಅಂದರೆ ಹಿಂದಿನ ಏನು ಸಂಸ್ಕೃತಿ ಇದೆ ಅದನ್ನು ಹೇಳ್ಕೊಡೋ ಕೆಲಸ ನಾವು ಮಾಡಬೇಕು. ರಿಮೈಂಡ್ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಾವು ಈ ದಿನ ಕನಕ ಜಯಂತಿನ ಮಾನವ ಹಕ್ಕು ಪ್ರಚಾರ ಸಮಿತಿಯಿಂದ ಮೊದಲನೇ ವರ್ಷ ಆಚರಿಸ್ತಾ ಇದ್ದೀವಿ. ನಮ್ಮ ಮಾನವ ಹಕ್ಕು ಪ್ರಚಾರ ಸಮಿತಿ ಎಲ್ಲ ಸದಸ್ಯರಿಗೂ ಮೊದಲಾಗಿ ಬಂದಿರುವುದಕ್ಕೆ ನಮ್ಮ ಧನ್ಯವಾದಗಳು. ಮತ್ತು ನಮ್ಮ ಮಾನವ ಹಕ್ಕು ಪ್ರಚಾರ ಸಮಿತಿಯಿಂದ ನಮ್ಮ ತುಮಕೂರು ಜನತೆಗೆ ಬಿಟ್ಟಿರುವಂಥ ಆಂಬುಲೆನ್ಸು ಯೂಸ್ ಆಗಬೇಕು. ಯಾಕೆಂದರೆ ಇವತ್ತಿನ ದಿವಸ ಆಂಬುಲೆನ್ಸ್ಗೂ ಅಮೌಂಟ್ ಇಲ್ಲದೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಮತ್ತು ಪೇಷಂಟ್ಗಳಿಗೆ ಸರಿಯಾದ ಟೈಮ್ಗೆ ಆಂಬುಲೆನ್ಸ್ಗಳು ಸಿಗ್ತಾ ಇಲ್ಲ. ಮತ್ತು ಇವತ್ತಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಮಹಾಮಾರಿ ಅಂತ ಹರಡ್ತಾ ಇರೋ ಡ್ರಗ್ಸು ಗಾಂಜಾಕ್ಕೆ ಅಡಿಕ್ಷನ್ ಆಗಿರುವಂಥ ಯುವಕರುಗಳು, ಯುವತಿಯರು ಎಲ್ಲರೂ ಅಡಿಕ್ಷನ್ ಆಗ್ತಾ ಇದ್ದಾರೆ. ಇದರಿಂದ ಮುಕ್ತ ಮಾಡಬೇಕು. ಯಾಕೆಂದರೆ ನಮ್ಮ ಒಂದು ಮಾನವ ಹಕ್ಕು ಪ್ರಚಾರ ಸಮಿತಿ ಯಾವ ರೀತಿ ಇರಬೇಕು ಅಂದರೆ, ಮುಂದಿನ ದಿನಗಳಲ್ಲಿ ಇದನ್ನು ತಡೆಗಟ್ಟುವ ಶಕ್ತಿಯಾಗಿ ನಾವು ಹೊರಹೊಮ್ಮಬೇಕು. ನಮ್ಮ ತುಮಕೂರಿನಲ್ಲಿ ಇದನ್ನು ಬೆಳೆಸ್ಕೊಂಡ್ಬರ್ಬೇಕು. ಯಾವುದು ಈ ಡ್ರಗ್ಸ್ ಆಗ್ಬೋದು,
ಮತ್ತೆ ಯುವಕರು ಯಾವ ರೀತಿಯಲ್ಲಿ ಹಾಳಾಗ್ತಿದ್ದಾರೆ ಅದನ್ನ ತಡೆಗಟ್ಟವರಂತವರು ನಮ್ಮ ಈ ಮಾನವ ಪ್ರಚಾರ ಸಮಿತಿಯಿಂದ ತಡೆಗಟ್ಟಕ್ಕೆ ನಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾನು ಕೇಳ್ಕೊತಿದ್ದೀನಿ. ಯಾವತ್ತು ಫ್ಯಾಮಿಲಿ ಫಸ್ಟ್, ನೆಕ್ಸ್ಟ್ ಜಾಬ್, ಆ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ಟಿಂಗ್ ಇಟ್ಕೊಬೇಕು. ಆಮೇಲೆ ಎಲ್ಲೇ ಏನೇ ನಡೆದ್ರೂ ಅದನ್ನ ಪೊಲೀಸ್ನವ್ರಿಗೆ ಮುಟ್ಸಿ ವಿಷಯನ ಅದನ್ನ ಅರಿವು ಮಾಡ್ಕೊಡ್ಬೇಕು ನಾವು ಪೊಲೀಸ್ನವ್ರಿಗೆ, ನೋಡಿ ಈ ಥರ ನಡೀತಾ ಇದೆ ಅಂತ. ಮತ್ತು ನಮ್ಮ ಮಾನವ ಪ್ರಚಾರ ಸಮಿತಿಯಿಂದ ಯಾರೇ ಏನೇ ಕಷ್ಟಕ್ಕೆ ಕೂಗಿದ್ರು ಕೂಡ ನಾವು ಹೋಗಿ ಸ್ಪಂದಿಸ್ಬೇಕು. ಸ್ಪಂದನೆ ಮಾಡ್ದಲ್ಲೇ ನಮ್ಮ ಒಂದು ಶಕ್ತಿನ ನಾವು ತೋರ್ಪಡೆ ಮಾಡೋದು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನನ್ನ ಹತ್ರ ಕಾರ್ಡ್ ಇದೆ, ನಾವು ಮಾನವ ಹಕ್ಕು ಪ್ರಚಾರ ಸಮಿತಿಲಿದ್ದೀನಿ, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಅದು ಪ್ರತಿಯೊಬ್ಬರಿಗೂ, ಬಡವರಿಗೆ ಮತ್ತೆ ಅಂಗವಿಕಲರಿಗೆ ಪ್ರತಿಯೊಬ್ಬರಿಗೂ ಸೀಮಿತ ಆಗಬೇಕು. ನಮ್ಮ ಕೈಲಾದಷ್ಟು ಸರ್ಕಾರದ ಸವಲತ್ತುಗಳನ್ನ ಅವ್ರಿಗೆ ಒದಗಿಸುವಂತ ಕೆಲಸನ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ. ದಯಮಾಡಿ ಇದಕ್ಕೆ ಎಲ್ಲರೂ ನಮ್ಮ ಮಾನವ ಹಕ್ಕು ಪ್ರಚಾರ ಸಮಿತಿ ಸದಸ್ಯರುಗಳು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮ ಸ್ವಾಮಿ ಹೇಳ್ದಂಗೆ ಮಾಡೋದು ಒಳ್ಳೆಯದು. ತಿಂಗಳಿಗೆ ಒಂದೊಂದು ಸಾರಿ, 2 ತಿಂಗಳಿಗೆ ಒಂದೊಂದು ಸಾರಿ ಜನ ಸೇರೋದು ಒಳ್ಳೆಯದು. ಅದರಲ್ಲೂ ಮಹಿಳೆಯರು ಮಾಡಿರೋದು ಅದು ಭಾರಿ ಒಳ್ಳೆಯದು ಸರ್. ತುರುವೇಕೆರೆ ಅಧ್ಯಕ್ಷರಾಗಿ, ತಾಲೂಕು ಅಧ್ಯಕ್ಷರಾಗಿ ಸಿದ್ದೇಶ್ವರು ಆಯ್ಕೆಗೊಂಡಿದ್ದಾರೆ. ದಯಮಾಡಿ ಅವರು ಕಾರ್ಡ್ ವಿತರಣೆ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರು ಕೇಳ್ಕೊಂಡಿದ್ದೀವಿ. ತುಂಬ ದಿನ ಹಿಂದಿನ ದಿನಗಳಲ್ಲಿ ಎಲ್ಲರೂ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ತೊಂದರೆ ಇರಲಿ ಜನಗಳಿಗೆ ಅದನ್ನ ನೆರವೇರಿಸ್ಬೇಕು. ಕಷ್ಟಕ್ಕೆ ಉಪಯೋಗ ಆಗುವನೇ ಮಾನವ ಹಕ್ಕು ಪ್ರಚಾರ ಸಮಿತಿಯ ಅಧ್ಯಕ್ಷ ಆಗಿರ್ಬೋದು, EC ಮೆಂಬರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡು ಹೋಗ್ಬೇಕು. ನೀವು ತುಮಕೂರು ಜಿಲ್ಲೆಗೆ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾವ ರೀತಿ ಇದ್ರ ಬಗ್ಗೆ ಅಂತಂದ್ರೆ, ಈಗ ನಾನು ಇರೋದ್ರಲ್ಲಿ ಯಾರೇ ಇದರಲ್ಲಿ ತಗೊಂಬಂದ್ರೆ ಅದಕ್ಕೆ ಜನಗಳು ಏನನ್ನ ಸಹಾಯ ತಗೊಂಬಂದ್ರೆ ಅವ್ರು ಸಹಾಯ ಮಾಡೋಕ್ಕೆ ಎನಿಥಿಂಗ್ ನಾವು ರೆಡಿಯಾಗಿರ್ತೀವಿ. ಏನನ್ನ ನಡೀತಿದ್ರೆ ಅದಕ್ಕೆ ತಡೆಬಿಟ್ಟು ಏನು ನಮ್ಮ ಮಾನವ ಹಕ್ಕು ಬಗ್ಗೆ ಏನು ನಮಗೆ ಇದು ಕೊಟ್ಟಿದ್ದಾರೋ ಆ ಚೌಕಟ್ಟಲ್ಲೇ ಕೆಲಸ ಮಾಡ್ತೀವಿ. ಆಲ್ರೆಡಿ ನಾವು ನಮ್ಮ ಏನು ಜಿಲ್ಲಾಧ್ಯಕ್ಷ ಏನಿದ್ದಾರೆ ಡಿಸ್ಕಷನ್ ಮಾಡಿದಂಥದ್ದೇನೆ. ನನ್ನ ಏನು ಚೌಕಟ್ಟು ಕೊಟ್ಟಿದೆ ತುರುವೇಕೆರೆ ತಾಲೂಕು, ಅಲ್ಲಿ ಬೇಕಾದಷ್ಟು ಅನೈತಿಕ ವ್ಯವಹಾರಗಳಿರ್ಬೋದು, ಇನ್ನೊಂದಿರ್ಬೋದು, ಘಟನೆಗಳಿರ್ಬೋದು, ಅದನ್ನು ಸರಿಪಡಿಸೋ ನಿಟ್ಟಲ್ಲೇ ನಾನು ಈ ಉದ್ದೇಶಪೂರ್ವಕವಾಗಿ ಬಂದಿರೋಂಥದ್ದು. ಸೊ ಬಂದ ಮೇಲೆ ಎಲ್ಲರೂ ಕಾರ್ಯನಿರ್ವಹಿಸೋಣ, ನಮ್ಮ ಕೈಲಿ ಅಷ್ಟು ಸಹಾಯ ಮಾಡೋಣ ಅಂತಲೇ ನಾವು ಇಲ್ಲಿ ಇಷ್ಟು ದಿನ ಏನು ಸಭೆ ಕರೆದು ಇದು ಮಾಡಿದೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿವನ್ ಅಂತ ಹೇಳ್ತಾ ಥ್ಯಾಂಕ್ ಯು. ಹಾಗೂ ಇಂದಿನ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯಲ್ಲಿ ಚರ್ಚೆಯಾದ ವಿಚಾರವೇನೆಂದರೆ, ಯುವಕರುಗಳು ಅಫೀಮ್, ಗಾಂಜಾ ಮಹಾಮಾರಿಗೆ ಸಿಲುಕಿಕೊಂಡು ಇವತ್ತಿನ ಯುವ ಪೀಳಿಗೆ ಹಾಳಾಗುತ್ತಿದೆ. ಇದರ ಬಗ್ಗೆ ನಮ್ಮ ಮಾನವ ಹಕ್ಕು ಪ್ರಚಾರ ಸಮಿತಿಯು ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಹಾಗೂ ಖಾಸಗಿ ಶಾಲೆಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಅರಿವು ಮೂಡಿಸುವ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಕಿರುಚಿತ್ರವೊಂದನ್ನು ಪ್ರದರ್ಶಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ಅರಿವು ಮೂಡಿಸಬೇಕೆಂದು ಎಲ್ಲ ಮಾನವ ಹಕ್ಕು ಪ್ರಚಾರ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳಿಗೆ ಹೇಳುವುದರ ಮೂಲಕ ಈ ಕನಕ ಜಯಂತಿಯ ಉತ್ಸವವನ್ನು ನೆರವೇರಿಸಲಾಯಿತು. ಉಪಸ್ಥಿತರಿದ್ದ ಅತಿಥಿಗಳು ಮಹಿಳಾ ಘಟಕದ ಅಧ್ಯಕ್ಷರಾದ ಮಮತಾರವರು ಹಾಗೂ ಮಹಿಳಾ ಘಟಕದ ಉಪಾಧ್ಯಕ್ಷರಾದಂತಹ ಶ್ರೀದೇವಿಯವರು, ತಾಲೂಕು ಅಧ್ಯಕ್ಷರಾದ ಪ್ರಭು ಹಾಗೂ ತುರುವೇಕೆರೆ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಸಿದ್ದೇಶ್ ಮತ್ತು ಅನಿಲ್, ಶಫಿಯುಲ್ಲಾ, ಮುಜಾಹಿದ್ ಪಾಷಾ, ನಿವೃತ್ತಿ ತಹಶೀಲ್ದಾರರಾದಂತಹ ನಾರಾಯಣಪ್ಪನವರು, ಉಮರ್ ಫಾರೂಕ್ ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.